ಆ್ಯಕ್ಚುಲಿ ಇವತ್ತು ನಂಗೆ 3:30ಗೆ ಲಾಗೌಟ್ ಆದ ತಕ್ಷಣ ನನಗೆ ಗೋಕುಲ್ ಹೇಳಿದ್ರು ಎಲ್ಲಾದರೂ ಆಚೆ ಹೋಗೋಣ ಅಂತ ಸಡನ್ನಾಗಿ. ನಾವಿಬ್ಬರು ನಾನು ತುಂಬ ಶಾಕ್ ಆಯ್ತು. ಆಮೇಲೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಬಟ್ ಸ್ಟಿಲ್ ನಾನು 2 ಮಂತ್ಸಲ್ಲಿದ್ದೆ. ಆದ್ರೂ ಮನೇಲಿದ್ದರೆ ನಾಳೆ ರಿಗ್ರೆಟ್ ಆಗುತ್ತೆ, ಆಮೇಲೆ ನಾಳೆ ಅನಿಸುತ್ತೆ ಅಯ್ಯೋ ಹೋಗ್ಬಿಡ್ಬೇಕಿತ್ತು ಅಂತ. ಅದಕ್ಕೆ ಅಕಸ್ಮಾತ್ ತುಂಬ ಆಗಲೇ ಇಲ್ಲ ಅಂದರೆ ಅಲ್ಲಿ ಏನಾದರೂ ಒಂದು ನೋಡ್ಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರೂ ಆಚೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವೋ ಗೊತ್ತಿಲ್ಲ. ಫಸ್ಟ್ ಸ್ಟಾಪ್ ಹುಣಸೂರಲ್ಲಿ ಕೊಡೋಣ ಅಂತ ಹೇಳಿದ್ದಾರೆ. ಟೀ ಅಥವಾ ಕಾಫಿ ಏನಾದ್ರು ಕುಡ್ಕೊಂಡು ಒಂದು 6 o'clock ಆಗೋ ತನಕ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಫ್ಯೂಯಲ್ ಹಾಕಿಸ್ಕೋಬೇಕು ಅದಕ್ಕೋಸ್ಕರ. ಸೊ 6 ಆದರೆ ಬಂಕ್ಸ್ ಎಲ್ಲ ಓಪನ್ ಆಗುತ್ತೆ, ಆನ್ ದ ವೇನೇ ಸಿಗುತ್ತೆ ಅಂತ. ಇಲ್ಲಾಂದ್ರೆ ನಾವು ಸಿಟಿಗೆ ಹೋಗ್ಬೇಕಾಗಿತ್ತು. ಹಂಗೆ ಅಂದ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಎಕ್ಸೈಟ್ ಆಗಿದೆ. ಹೋಗ್ತಾ ಹೋಗ್ತಾ ಡಿಸೈಡ್ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ನೈಟ್ ಔಟ್, ಈಗಲೂ ಹೋಗ್ತೀವಿ. ಬಟ್ ಇದು ಸಡನ್ ಪ್ಲಾನ್ ಆಯಿತು, ಸೊ ನಾವಿಬ್ಬರು ಹೋಗ್ತಾ ಇದ್ದೀವಿ. ನಾನು ನಿಮಗೆ ಫುಲ್ ಡೇ ವ್ಲಾಗ್ ಇವತ್ತು ತೋರಿಸ್ತೀನಿ. ಇದು ನನ್ನ ಫಸ್ಟ್ ವ್ಲಾಗ್, ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ನಾನು ನಿಜವಾಗ್ಲೂ ಪೋಸ್ಟ್ ಮಾಡ್ತೀನಿ. ಸಿಗ್ತೀನಿ ಮತ್ತೆ. ತೋರಿಸಿದ್ನಲ್ಲ, ಅಲ್ಲಿ ನಮ್ಮದು ಫಸ್ಟ್ ಸ್ಟಾಪು ಕಾಫಿ ಕುಡಿಯೋಣ ಅಂತ. ಆ್ಯಕ್ಚುಲಿ ಇನ್ನೊಂದು ಸ್ಟಾಪ್ ಇದೆ ಅಲ್ಲ, ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಯಾಕೋ ಗೊತ್ತಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೇ ಯಾವುದೋ ನಾರ್ಮಲ್ ಲೋಕಲ್ ಶಾಪ್ ಸಿಕ್ತು, ಅಲ್ಲಿ ಬಂದಿದ್ದೀವಿ. ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತಿದ್ಬಿಟ್ಟು ಹೊರಡ್ತೀವಿ. ಹೋಗ್ತಾ ಇರುವಾಗೆ ಸ್ಟಾರ್ಟಿಂಗಲ್ಲೇ ಮಳೆ ಸ್ಟಾರ್ಟ್ ಆಗಿದೆ ಲೈಟಾಗಿ. ನೋಡೋಣ ಹೆಂಗೆ ಮಳೆ ಮುಂದೆ ತುಂಬ ಜೋರಾಗಿ ಮಳೆ ಬಂದರೆ ಸ್ವಲ್ಪ ಫ್ಲಾಪ್ ಆಗೋ ಚಾನ್ಸಸ್ ಇದೆ. ನೋಡೋಣ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಮಳೆ ಸಿಕ್ಕಿದೆ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಸ್ವಲ್ಪ ದೂರ ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು. ವೆದರ್ ತುಂಬ ಚೆನ್ನಾಗಿದೆ. ಲೈಟಾಗಿ ಮಳೆ ಬರ್ತಾಯಿದೆ. ಅಲ್ಲಿ ಹಿಂದ್ಗಡೆ ಫಾರೆಸ್ಟ್ ಇನ್ನೂ ಚೆನ್ನಾಗಿತ್ತು, ಬಟ್ ಅಲ್ಲಿ ಫಾರೆಸ್ಟ್ ಏರಿಯಾ ಅಲ್ವಾ, ನಿಲ್ಸಂಗಿಲ್ಲ ಅಂತ ನಾವು ನಿಲ್ಲಿಸಿಲ್ಲ. ತುಂಬ ಚೆನ್ನಾಗಿದೆ, ಸುಮ್ಮನೆ ನಿಲ್ಲಿಸಿದ್ದೀವಿ ಒಂದು ಸ್ವಲ್ಪ ಹೊತ್ತು. ಡೆಸ್ಟಿನೇಷನ್ಗೆ ಇನ್ನೇನು ನಾವು ಒಂದು 4 to 5 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಒಂದು ಕಡೆ ನೀರು ಹರಿತಾ ಇದೆ. ಇಟ್ಸ್ ಸೋ ಬ್ಯೂಟಿಫುಲ್. ಅದು ಸೌಂಡ್ ಕೇಳಿಸ್ಕೊಂಡ್ರೆ ಒಂಥರ ತುಂಬ ಖುಷಿ ಆಗ್ತಾಯಿದೆ. ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಆ ಸೌಂಡ್ ಕೇಳಿದ್ರೇ ಒಂಥರ ರಿಲ್ಯಾಕ್ಸಾಗಿ ಫೀಲ್ ಆಗ್ತಾಯಿದೆ. ಯಾವ ವೆಹಿಕಲ್ಸು ಇಲ್ಲ, ಯಾರೂ ಬಂದಿಲ್ಲ. ಯಾಕಂತ ಗೊತ್ತಿಲ್ಲ. ಊರುಗಳವರು ಅಷ್ಟೇ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಒಂದು ಜನನೂ ಸಿಕ್ಕಿಲ್ಲ ನಮಗೆ. ಮೇನ್ ಡಿಫಾಲ್ಟ್ ಆಗಿದೆ, ನಮಗೆ ಹಸಿವಾಗ್ತಿದೆ. ಬಟ್ ಎಲ್ಲೂ ಒಂದು 3 ಅವರ್ ಒಳ್ಳೆ ನಿದ್ದೆ ಆದಮೇಲೆ ಆ್ಯಕ್ಚುಲಿ ನಾವೊಂದು 7:30ಗೆ ರೀಚ್ ಆದ್ವಿ. ನಾನು ನಿಮ್ಗಾಗಲೇ ಹೇಳಿದೆ. ಬಟ್ ತಿಂದ್ಬಿಟ್ಟು ಹೊರಟ್ವಿ. ಒಂದು ಅರ್ಧ ದಾರಿ ಬಂದು ಮಳೆ ಜೋರಾಗ್ಬಿಡ್ತು. ಸೊ ಏನು ಮಾಡಿದ್ವಿ, ಕಾರಲ್ಲಿ ಮಲ್ಕೊಂಡ್ಬಿಟ್ವಿ ಚೆನ್ನಾಗಿ. 3 hours ಬಿಟ್ಟು ಎದ್ವಿ. ತುಂಬ ಜನ ಬಂದುಬಿಟ್ಟಿದ್ದಾರೆ. ನಾನು ಡೆಸ್ಟಿನೇಷನ್ ತೋರಿಸ್ತೀನಿ. ಸೊ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ನಂಗೆ ವರ್ಡ್ಸೇ ಬರ್ತಲ್ಲ, ಅಷ್ಟು ಚೆನ್ನಾಗಿದೆ. ಸಿಕ್ತು. ನನಗಂತೂ ಈ ಜಾಗ ತುಂಬ ಇಷ್ಟ ಆಯಿತು. ತುಂಬ ಪೀಸ್ಫುಲ್ಲಾಗಿತ್ತು. ಹಾಗೆ ಹೋಗ್ತಾ ದಾರಿನೂ ತುಂಬ ಚೆನ್ನಾಗಿತ್ತು. ಜರ್ನಿಯಿಂದ ಒಂದು ಚಿಕ್ಕ ಫಾಲ್ಸ್ ಕೂಡ ಸಿಕ್ತು. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಲೂಪರ್ಸ್ ಇದೆ ನೋಡಿ. ಸ್ಟಾರ್ಟ್ ಮಾಡಿದ್ದೀವಿ. 4:15 ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಫುಲ್ ಜಾಲಿಯಾಗಿ ಹೇಳ್ಬೇಕು. ಒಳ್ಳೆ ಕ್ಯಾಮ್ರಾ ತೋರಿದ ತಕ್ಷಣ ಹಾಡೆಲ್ಲ ನಿಲ್ಲಿಸ್ತಾನೆ. ಸಾಕಷ್ಟು ಕಾಮಿಡಿಗಳಾಯಿತು. ಆ್ಯಂಡ್ ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದ್ರಿಂದ ಎಲ್ಲನೂ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ.
ಬಟ್ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.